ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ಈಗಷ್ಟೇ KEA ವೆಬ್ಸೈಟಲ್ಲಿ ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟನ್ನು ಮಾಡಿದ್ದಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಸೆಕೆಂಡ್ ರೌಂಡ್ ಶೆಡ್ಯೂಲ್. ಸೊ UG CET ಮತ್ತು UG NEET 2024 ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಲೆಟ್ ಅಸ್ ಸಿ ಇನ್ ಡೀಟೇಲ್ ವಾಟ್ ಈಸ್ ಗಿವನ್. ಸೊ ಸ್ಟೂಡೆಂಟ್ಸ್, ಫಸ್ಟು ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್. ಸೊ ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ನಿಮಗೆ ಕೊಡ್ತಾರೆ ಅಂತಂದರೆ, ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಯಾವೆಲ್ಲ ಸೀಟ್ಸು ನಿಮಗೆ ಸೆಕೆಂಡ್ ರೌಂಡಲ್ಲಿ ಅವೈಲಬಲ್ ಇದೆ, ಅಂದರೆ ಮೆಡಿಕಲ್ ಸೀಟು ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಅವೈಲಬಲ್ ಇದೆ ಅಂತ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಸೊ ದಟ್ ವಿಲ್ ಬಿ ಆನ್ 8th of September ಆಫ್ಟರ್ 11 AM. ನೆಕ್ಸ್ಟು ಪೇಮೆಂಟ್ ಆಫ್ ಕಾಷನ್ ಡೆಪಾಸಿಟ್. ಸೊ ಸ್ಟೂಡೆಂಟ್ಸ್, ಇಲ್ಲೊಂದು ಇಂಪಾರ್ಟೆಂಟ್ ಆದ ಚೇಂಜನ್ನು ನೀವು ನೋಡ್ಬೋದು. ಸೊ ಫಸ್ಟ್ ಏನು ಹೇಳಿದ್ರು ಅಂದರೆ, ಕಾಷನ್ ಡೆಪಾಸಿಟ್ ಬಂದು 1 lakh ಫಾರ್ ಆಲ್ ಅಂತ ಹೇಳಿದರು. ಸೊ ನಾವು ಕಾಷನ್ ಡೆಪಾಸಿಟ್ ಇಸ್ 1 lakh ಆರ್ 1 lakh ಅಂತ ಕೊಟ್ಟಿದ್ದಾರೆ. ಮತ್ತು SC/STಗೆ ಬಂದ್ಬಿಟ್ಟು 50,000 ಅಂತ ಕೊಟ್ಟಿದ್ದಾರೆ. ಅಂದರೆ SC/ST ಅವ್ರಿಗೆ 50,000 ಇರುತ್ತೆ, ಅವ್ರನ್ನ ಬಿಟ್ಟು ಬೇರೆಯವ್ರಿಗೆ ಎಲ್ರಿಗೂ 1 lakh ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗುತ್ತೆ. ಸೊ ಇಟ್ ವಿಲ್ ಬಿ ಫ್ರಮ್ 9th of September ಟು 11th of September, ಅಂದರೆ 9th, 10th, 11th 3 days ಟೈಮ್ ಇರುತ್ತೆ ಕಾಷನ್ ಡೆಪಾಸಿಟ್ ಪೇ ಮಾಡೋಕ್ಕೆ. ನೆಕ್ಸ್ಟ್, ರೀಅರೇಂಜ್ಮೆಂಟ್ ಆಫ್ ಆಪ್ಷನ್ಸು. ಸೊ ನೀವು ಆಪ್ಷನನ್ನು ರೀಅರೇಂಜ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಬಟ್ ಹೊಸ ಆಪ್ಷನ್ಸು ಆ್ಯಡ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇಟ್ ವಿಲ್ ಬಿ ಫ್ರಮ್ 2 PM ಆನ್ 8th of September ಟು 11th of September. ಮತ್ತು ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಪ್ರಾವಿಷನಲ್ ರಿಸಲ್ಟ್ಸ್. ಸೊ ಪ್ರಾವಿಷನಲ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಲೇಟರ್ ಅಂತ ಕೊಟ್ಟಿದ್ದಾರೆ. ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಫೈನಲ್ ರಿಸಲ್ಟ್ ಅಂದರೆ ಮೀನಿಂಗ್ ಏನು ಅಂತಂದರೆ, ಒಂದು ಪ್ರಾವಿಷನಲ್ ರಿಸಲ್ಟನ್ನು ಕೊಡ್ತಾರೆ, ಅದಾದಮೇಲೆ ಒಂದು ಫೈನಲ್ ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ದಿಸ್ ಇಸ್ ದಿ ಶೆಡ್ಯೂಲ್ ಫಾರ್ ಸೆಕೆಂಡ್ ರೌಂಡ್. ಸೊ ಎಲ್ಲರೂ ಕೇಳ್ತಾನೆ ಇದ್ರಲ್ವ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆಲ್ರೆಡಿ ಶೆಡ್ಯೂಲನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈಗ ಮೈಂಡನ್ನು ಸೆಟ್ ಮಾಡ್ಕೊಳ್ಳಿ, ಹೇಗೆ ನೀವು ಅರೇಂಜ್ ಮಾಡೋದು, ಹೇಗೆ ಯಾವ್ಯಾವ ಕಾಲೇಜನ್ನು ಡಿಲೀಟ್ ಮಾಡಬೇಕು ಎಲ್ಲದನ್ನು ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳಿ. ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಸ್ಟೂಡೆಂಟ್ಸ್. ಆಲ್ ದ ವೆರಿ ಬೆಸ್ಟ್.